ಅದು ನೀವು ಮಾಡಿರೋದಾ? ಕಡಿಮೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಗೌರಿ ಹಬ್ಬಕ್ಕೆ ಹಾಗೆ ಗಣೇಶ ಹಬ್ಬಕ್ಕೆ ಸ್ವಲ್ಪ ಮನೆಗೆ ಹೂವು, ಹಣ್ಣು ಹಾಗೆ ಒಂದೆರಡು ಟಾಪ್ಸ್ ಎಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇ ನಿಯರ್ ಲೆಗ್ಗೆರೆ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ಇವಾಗ ಸೇಲ್ ಥರ ಹಾಕಿದಾರಂತೆ. ಸೊ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತಂತೆ. ಸೊ ನೋಡ್ಕೊಂಡು ಹಂಗೆ ನಿಮಗೂ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ಹಾಗೆ ನಾವು ಏನೇನು ತೊಗೊಂಡ್ವಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸೊಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಮ್ಮ ಮನೆಯಿಂದ ಮುಂದೆ ನಡ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳೆಲ್ಲ ಈ ರೀತಿ ಗಣೇಶನ ಕೂರಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ರು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಗಣೇಶನ ಮಾಡಿದ್ದಾರೆ ಅವ್ರೆ, ಹಾಗೆ ಒಂದು ಗೌರಿ ತಂದಿದ್ದಾರೆ. ಮನೆಯಲ್ಲಿ ನಾರ್ಮಲ್ ಆಗಿ ವಿಗ್ರಹಗಳ ತರ ಇರ್ತಾರಲ್ಲ ಅವನ್ನ ಕೂಡ ತಂದು ಅಲ್ಲಿ ಇಟ್ಕೊಂಡಿದ್ರು. ಹಾಗೆ ಹಣ್ಣನ್ನ ಬರೀ 3 ಹಣ್ಣನ್ನ ಇಟ್ಟಿದ್ರು. ಸೊ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗಾಗಿ ನಾನು ಕೂಡ ಒಂದು ಚಿಕ್ಕ ಅಮೌಂಟ್ನ ಕೊಟ್ಟೆ. ಸೊ ಅವರು ಕೂಡ ತುಂಬಾನೇ ಖುಷಿ ಪಟ್ರು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಲೆಗ್ಗೆರೆ ಮಾರ್ಕೆಟಿಗೆ. ಇಲ್ಲಂತೂ ತುಂಬಾನೇ ಕಲೆಕ್ಷನ್ಸ್ ಇತ್ತು. ನೀವು ನೋಡ್ಬೋದು ವೆರೈಟಿ ಆಫ್ ಕಲೆಕ್ಷನ್ಸ್ ಹೂವು ಇತ್ತು. ನನಗಂತೂ ಈ ಗ್ರೀನು ಮತ್ತೆ ಯೆಲ್ಲೋ, ಪಿಂಕ್ ಕಲರ್ ಮಾರಿಗೋಲ್ಡ್ ಹೂವು ಏನಿದೆ, ರೋಸ್ ಹೂವು ಏನಿದೆ ತುಂಬಾ ಚೆನ್ನಾಗಿತ್ತು. ಹಾಗೆ ಬೇರೆ ತರಹದ ಹೂವನ್ನು ಕೂಡ ಇಟ್ಟಿದ್ರು. ಡೆಕೋರೇಷನ್ ಪರ್ಪಸ್ಗೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಹೂವನ್ನ ಈ ಥರ ಆರ್ಟಿಫಿಷಿಯಲ್ಸ್ ತಂದಿರೋದ್ರಿಂದ ಈ ಸಲ ಏನು ತೊಗೊಂಡಿಲ್ಲ. ಅವರು ನಮಗೆ ಗೊತ್ತಿರೋದ್ರಿಂದ ಎಲ್ಲಾನು ಕೂಡ ತೋರಿಸ್ತಾ ಇದ್ರು, ತಗೊಳ್ಳಿ ಮೇಡಮ್ ಅಂತ. ಸೊ ಎಲ್ಲಾನು ಕೂಡ ಒಂದೊಂದು ರೇಟ್ ಇತ್ತು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ಹಾಗೆ ನಾವು ಒಳಗಡೆ ಕೂಡ ಹೋದ್ವಿ. ಸೊ ನಾವು ಇಲ್ಲಿ ಏನೇನು ತೊಗೊಂಡ್ವಿ ಅಂತ ನಿಮಗೆ ಈಗ ತೋರಿಸ್ತೀನಿ ಬನ್ನಿ. ಈಗ ಎಷ್ಟಿದೆ? ತಗೋ ತಗೊಳ್ಳೆ. ಹಾಂ ತೊಗೊಳ. ಏನೋ ತಗೊಳಕ್ ಬಂದು ಇನ್ನೇನೋ ತಗೊಂಡಂಗಾಯ್ತು. ನನಗೆ ಗಣೇಶ ವಿಗ್ರಹ ತಗೋಬೇಕು ಅಂತ ಒಂದು ಐಡಿಯಾ ಕೂಡ ಇರಲಿಲ್ಲ. ಸೊ ನಾವು ಈ ಒಂದು ಗಣೇಶ ಮೂರ್ತಿ ನೋಡಿದ್ಮೇಲೆ ತುಂಬಾನೇ ಇಷ್ಟ ಆಯ್ತು. ಸೊ ನೋಡ್ಬೋದು ನೀವು 2 ತರಹದ ಗಣೇಶ ವಿಗ್ರಹ ಇದೆ. ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿದ್ವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತಗೊಂಡ್ವಿ ಅಂತ. ನಾವಿಲ್ಲಿ ಕಳ್ಸಕ್ಕೆ ವೀಳ್ಯದೆಲೆ ತಗೊಳ್ಳೋಣ ಅಂತ ಬಂದ್ವಿ. ವೀಳ್ಯದೆಲೆ ಅಂತೂ ಹೇಳಂಗೆ ಇಲ್ಲ, ತುಂಬಾನೇ ರೇಟ್ ಆಗಿತ್ತು. ಹಾಗೆ ನೋಡಿ ಎಷ್ಟು ಜನ ವೀಳ್ಯದೆಲೆ ತಗೊಳಕ್ ಬಂದಿದ್ದಾರೆ ಅಂತ. ಸೊ ಕ್ಯೂವಲ್ಲಿ ನಿಂತ್ಕೊಂಡು ವೀಳ್ಯದೆಲೆ ತಗೊಳ್ಳೋ ತರ ಆಯ್ತು. ಸೊ ನಾನು ಬಂದು ಒಂದು 5 ನಿಮಿಷದವರೆಗೂ ವೆಯ್ಟ್ ಮಾಡಿದೆ. ಅದಾದ್ಮೇಲೆ ನನಗೆ ಅವರು ವೀಳ್ಯದೆಲೆ ಕೊಟ್ಟರು. ಕಳ್ಸಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಆಗಿ ಇಟ್ಕೊಂಡಿದ್ರು, ನಾರ್ಮಲ್ ಆಗಿ ಕೂಡ ಸಪ್ರೇಟ್ ಆಗಿ ಇಟ್ಕೊಂಡಿದ್ರು. ವೀಳ್ಯದೆಲೆ ತಗೊಳ್ಳೋಷ್ಟರಲ್ಲಿ ಒಂದು 10 ನಿಮಿಷನೇ ಆಗೋಯ್ತು. ಅದಾದಮೇಲೆ ಪೂಜೆಗೆ ಏನೇನು ಬೇಕೋ ಅದನ್ನ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ವಿ. ನಂತರ ಇಲ್ಲಿ ನೋಡ್ಬೋದು ಗಣೇಶ ಮತ್ತು ಬಾಗಿನ ಕೊಡಲಿಕ್ಕೆ ಮರ ಇದನ್ನೆಲ್ಲ ಇಟ್ಕೊಂಡಿದ್ರು. ಎಷ್ಟು ತರಹದ ಗಣೇಶಗಳನ್ನ ಇಟ್ಕೊಂಡಿದ್ರು. ಹಾಗೆ ಗೌರಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ, ನೀವು ನೋಡ್ಬೋದು. ಅದಾದಮೇಲೆ ನಾವಿಲ್ಲಿ ಗೋಬಿ ತಿನ್ನೋಣ ಅಂತ ಬಂದ್ವಿ. ಸೊ ಮಕ್ಕಳನ್ನ ಕರ್ಕೊಬಂದರೆ ಗೊತ್ತಲ್ಲ, ಹೋಗಿದ ಕಡೆ ಎಲ್ಲ ಏನಾದರೂ ಕೇಳ್ತಾನೆ ಇರ್ತಾರೆ. ಸೊ ದಿಶುಗೆ ಮತ್ತು ಪಾಪುಗೆ ಹಾಗೆ ನಮಗೂ ಕೂಡ ಗೋಬಿ ತೊಗೊಂಡು ಮಕ್ಕಳ ಜೊತೆ ನಾವು ಕೂಡ ತಿಂದ್ವಿ.
ಡೈಲಿ ಯೂಸಿಗೆ ಒಂದೆರಡು ಟಾಪ್ಗಳನ್ನ ತೊಗೊಳ್ಳೋಣ ಅಂತ ಈ ಒಂದು ಅಂಗಡಿಗೆ ಬಂದ್ವಿ. ರೆಗ್ಯುಲರ್ ಆಗಿ ಈ ಒಂದು ಅಂಗಡಿಗೆ ಬರ್ತಾ ಇರ್ತೀವಿ. ಇಲ್ಲಿ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವಿಲ್ಲಿ ಯಾವಾಗ್ಲೂ ತಗೊಳ್ಳೋದ್ರಿಂದ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಗೋಬಹುದು. ಹಾಗಾಗಿ ನಾನಿಲ್ಲಿ ತಗೊಳ್ಳೋಣ ಅಂತ ಬಂದ್ವಿ. ನಮ್ಮ ಅಕ್ಕಂಗೆ ಈ ಒಂದು ಡ್ರೆಸ್ ನ ಇಷ್ಟ ಆಗಿತ್ತು. ಅವರು 950 ಏನೋ ಹೇಳಿದ್ರು. ಫೈನಲ್ ಆಗಿ ನಾವು 750 ಕೇಳಿದ್ವಿ, ಬಟ್ ಅವ್ರು ಕೊಡ್ಲಿಲ್ಲ. ಸೊ ಸರಿ ಅಂದ್ಬಿಟ್ಟು ಒಂದು 250 ರೇಂಜ್ ಅಲ್ಲಿ ಒಂದೇನೋ ಟಾಪ್ ತಗೊಂಡೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ತುಂಬಾನೇ ರಶ್ ಇತ್ತು, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಕ್ವಿಕ್ಕಾಗಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಬಂದು ಇದೊಂದು ಬೌಲ್ ತಗೊಂಡ್ವಿ. ಇದು ಹಿತ್ತಾಳೆದು. ಇದು ನಮ್ಮನೇಲಿ ಇತ್ತು ಅಂದ್ಬಿಟ್ಟು ನನ್ನ ಸಿಸ್ಟರ್ ಕೂಡ ಅದೇ ಥರ ತಗೊಂಡ್ಲು. ಸೊ ನಮ್ದು ಸ್ವಲ್ಪ ಚಿಕ್ಕ ಸೈಜ್ ಇದೆ, ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಇದೆ. ಅಂದ್ರೆ ಇದು 10 ಇಂಚು, ನಾವು ತಗೊಂಡಿರೋದು 8 ಇಂಚ್ ಅನ್ಸುತ್ತೆ ಅಲ್ವೇನೆ. ಅಲ್ಲಿದೆ ನೋಡು, ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಇದೊಂದು ತಗೊಂಡ್ವಿ. ಇದಂತೂ ಅವ್ರು ಹೇಳಿದ ಎಷ್ಟೇ 1700 ರೂಪಾಯಿ ಹೇಳಿದ್ರು. ಸೊ ನಾವು ಚೌಕಾಸಿ ಎಲ್ಲ ಮಾಡಿ 1300 ಅಲ್ಲ 1300 ರೂಪಾಯಿ ಕೊಟ್ಟು ಇದೊಂದು ತಗೊಂಡ್ವಿ. ತುಂಬಾ ವೆಯ್ಟ್ ಕೂಡ ಇದೆ ಇದು. ಸೊ ಈ ತರ ಇದೆ, ಇದು ಚೆನ್ನಾಗಿದೆ. ನನ್ನ ಫ್ರೆಂಡ್ಗೂ ಕೂಡ ಈ ಥರದ್ದೊಂದು ಕೊಡ್ತಿದ್ದೆ. ಸೊ ಅದೇ ಅಂಗಡಿಗೆ ಹೋಗಿ ತಗೊಂಡು ಬಂದ್ವಿ. ನೆಕ್ಸ್ಟು ಇದೊಂದು ಕರ್ಪೂರದ್ದು ಇದು ಮಾಡ್ತಾರಲ್ಲ, ಸಾಂಬ್ರಾಣಿ ಅದೆಲ್ಲ ಮಾಡ್ತಾರಲ್ಲ, ಸೊ ಇದೊಂದು ತೊಗೊಂಡ್ವಿ. ಇದು ಕೂಡ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಇದೆರಡು ಹಾಳು ತೊಗೊಂಡು. ನೆಕ್ಸ್ಟು ನಾನು ಸ್ವಲ್ಪ ತರಕಾರಿ ತೊಗೊಂಡೆ, ಹಾಗೆ ಸ್ವಲ್ಪ ಹಣ್ಣುಗಳೆಲ್ಲ ಪೂಜೆಗೆ ತೊಗೊಂಡೆ. ಇದು ಹೂವುಗಳು. ಹೂವು ಅಂತೂ ತುಂಬಾ ರೇಟ್ ಇತ್ತು. ಎಷ್ಟು ಹೂವು ತೊಗೊಂಡಿದ್ದೀವಿ, ಇಷ್ಟು ತೊಗೊಂಡಿದ್ದೀನಿ. ಸೊ ಮಲ್ಲಿಗೆ ಹೂವು ಸ್ವಲ್ಪ ಇದೆ. ನೆಕ್ಸ್ಟು ಈ ಥರದ್ದು ಪ್ಲೇಟ್ಸ್ ತೊಗೊಂಡೆ ನಾನು. ಇದು 50 ರುಪೀಸಿಗೆ ಒಂದು ಹೇಳಿದ್ರು. ಸೊ ನಾನು 100 ರುಪೀಸಿಗೆ 3 ಮಾಡಿಬಿಟ್ಟು 3 ತೊಗೊಂಡಿದ್ದೀನಿ. ಈ ಥರ ಇದೆ. ನೆಕ್ಸ್ಟು ಬ್ಯಾಂಗಲ್ ತೊಗೊಂಡೆ. ಇದು 200 ರುಪೀಸು. ಇದು ಪಾಪದ್ದು 100 ರುಪೀಸು. ಇದೆರಡು ತೊಗೊಂಡೆ. ನೆಕ್ಸ್ಟ್ ಒಂದು ಟಾಪ್ ತಗೊಂಡೆ. ಇದು ಅಲ್ಲಿ ಟಾಪ್ಸು 250 350 ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಇದೊಂದು ತೊಗೊಂಡೆ ನಾನು ಅಷ್ಟೇ. ಇದು ಬಂದ್ಬಿಟ್ಟು 250 ರುಪೀಸು. ಈ ಥರ ಇದೆ. ಇನ್ನು ಬರಬೇಕು ಅಂದರು, ಅಲ್ಲಿ ನಮಗೆ ಎಲ್ಲ ಸೇಮ್ ಕಲರೇ ಇತ್ತು. ಹಾಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದನ್ನು ತೊಗೊಂಡಿಲ್ಲ ನಾವು. ನೆಕ್ಸ್ಟು ನನ್ನ ಫೇವ್ರೇಟು, ಈ ಸಲ ಗಣಪತಿ ತೊಗೊಂಡಿದ್ವಿ ಚಿಕ್ಕದು. ಸೊ ತೋರಿಸ್ತೀನಿ ನೋಡಿ, ಗಣಪತಿ ಮೂರ್ತಿ ತಗೊಂಡ್ವಿ. ಇದು ಬಂದ್ಬಿಟ್ಟು ಒಂಥರ ಯಾವುದು ಬ್ರಾಸ್ ಮೆಟೀರಿಯಲ್. ಚಿನಿ ಈ ಕಡೆ ಬಾ, ಸೈಡ್ ಬಾ, ಕಾಣಲ್ಲ. ಪ್ಲೇಟ್ ಬಂದಿಲ್ಲ. ಪ್ಲೇಟ್ ಅವಳು ನಾನು ಇದೊಂದು ಪ್ಲೇಟ್ ಗಣಪತಿ ಗಿಡಕ್ಕೆ ಅಂದ್ಬಿಟ್ಟು ತಗೊಂಡೆ. ಇದನ್ನ ಅವರು ಫ್ರೀಯಾಗಿ ಕೊಟ್ಟರು, ಇದಕ್ಕೇನು ಪ್ರೈಸ್ ಹಾಕ್ಲಿಲ್ಲ. ಇದೊಂದು ತಗೊಂಡೆ, ಚೆನ್ನಾಗಿದೆ. ಸೊ ನಾವು ಗಣೇಶ ಏನೋ ಕೂಡ್ಸಲ್ವಲ್ಲ, ಹಾಗಾಗಿ ನಮ್ಮನೇಲಿ ಒಂದು ದಿಶುಗೆ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ರು, ಅದನ್ನು ನಾವು ಊರಲ್ಲಿ ಇಟ್ಟಿದ್ವಿ. ಹಾಗಾಗಿ ನಮ್ಮನೇಲಿ ಗಣಪತಿ ಇರಲಿಲ್ಲ. ಇದನ್ನ ತಗೊಂಡಿದ್ದು, ತುಂಬ ಇಷ್ಟ ಆಯ್ತಿದ್ದು, ಚೆನ್ನಾಗಿದೆ. ಇದು ನಾಳೆ ಕೂರಿಸ್ತೀನಿ. ಸಿಂಪಲ್ಲಾಗಿ ಪೂಜೆ ಮಾಡ್ತೀವಲ್ವ, ಅವಾಗ ವಿಡಿಯೋ ಹಾಕ್ತೀನಿ, ನೋಡ್ಬೋದು. ಕ್ಯೂಟಾಗಿ ಚೆನ್ನಾಗಿದೆ ಒಂದು ಗಣಪತಿ. ಸೊ ನೆಕ್ಸ್ಟು ಅದಕ್ಕೆ ಗಣಪತಿ ಹಿಂದೆ ಬ್ಯಾಕ್ಗ್ರೌಂಡ್ಗೆ ಇದನ್ನು ತಗೊಂಡ್ವಿ. ಚಿಕ್ಕದಾಗಿ ಚೆನ್ನಾಗಿದೆ, ತೋರಿಸ್ತೀನಿ. ಈ ಥರ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋದು. ಗಣಪತಿಗೆ ಮೇಯ್ನು ಗರ್ಕೆ ಹುಲ್ ತಗೊಂಡೆ. ಅದು 10 ರೂಪಾಯಿ ಅಂದರು, 2 ಕಟ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೌತೆಕಾಯಿ ಮತ್ತು ಶುಂಠಿ ಇದೆಲ್ಲ ಇದರಲ್ಲಿದೆ. ಇಷ್ಟು ತೊಗೊಂಡ್ವಿ. ಮತ್ತು ಇದು ತೋರಣ ತೊಗೊಂಡ್ಲು, ಭತ್ತದ ತೋರಣ. ನಮ್ಮನೇಲಿ ಹಾಕಿದ್ವಲ್ಲ ಅದೇ ಥರದ್ದು, ನಮ್ಮ ಅಕ್ಕ ಮನೆಯಲ್ಲಿ. ಈಗ ಹೊಸ ಮನೆ ಅಲ್ವಾ, ಅದಕ್ಕೆ ಇದೊಂದು ತೋರಣ ತೊಗೊಂಡು. ಇದು ಬಿಚ್ಚೇನೋ ತೋರಿಸಲ್ಲ, ಯಾಕಂದರೆ ಇದು ಬಿಚ್ಚಿದ್ರೆ ಮತ್ತೆ ಹಾಕಕ್ಕೆ ಬರೋದಿಲ್ಲ. ಹಂಗಾಗಿ ಹಂಗೆ ಕೊಟ್ಟಿದ್ದಾರೆ, ಅದಕ್ಕೆ ಹಂಗೆ ತೋರಿಸ್ತಾ ಇದ್ದೀನಿ. ಇದು ಅಂತ ವಾಸ್ತುಗೆ ಹಾಕ್ತಾರೆ. ಹಾಗೆ ಮನೆ ಮುಂದೆ ತೋರಣ, ಭತ್ತದ ತೋರಣ ಅಂದರೆ ತುಂಬ ಒಳ್ಳೆಯದು. ನಾವು 4 ವರ್ಷ ಆಯಿತು ಹಾಕಿ, ಒಂದು ಭತ್ತನೂ ಉದ್ರೋಗಿಲ್ಲ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಇವಳಿಗೆ ಹೇಳ್ದೆ ತಗೊಳ್ಳೆ ಅಂತ. ಫೈನಲಾಗಿ ನಾನೇ ತಗೊಂಡೋಗಿ ಕೊಡೋಣ ಅಂದ್ಕೊಂಡಿದ್ದೆ. ಅವ್ರು ಬಂದಿದ್ದು ಅಂದ್ಬಿಟ್ಟು ಜೊತೆಗೆ ಹೋಗಿ ತಗೊಬಂದ್ವಿ.
ಇಷ್ಟು ಶಾಪಿಂಗ್ ಆಯಿತು. ಆಮೇಲೆ ಸ್ವಲ್ಪ ತರಕಾರಿ ಹಣ್ಣುಗಳು ಎಲ್ಲ ತೊಗೊಂಡ್ವಿ. ಅಲ್ಲಿ ತೊಗೊಳೋಕ್ಕೆ ಟೈಮ್ ಇರಲಿಲ್ಲ ನಮ್ಮ ಹತ್ರ. ಮತ್ತು ತುಂಬಾ ರಶ್ಶು, ಮಕ್ಕಳನ್ನ ಇಟ್ಕೊಂಡಂತೂ ಅಂಗಡಿಗಳಿಗೆ ಹೋಗೋಕ್ಕೆ ಆಗೋದಿಲ್ಲ. ಅಲ್ಲಿ ನಡೆಯೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ವೆಹಿಕಲ್ಸ್ ಜಾಸ್ತಿ ಇದ್ವು. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಪಾಪುಗೆ ಒಂದು ಜೊತೆ ಡ್ರೆಸ್ ಕೂಡ ತೊಗೊಬಂದಿದ್ದೀವಿ. ಅದನ್ನು ನಾಳೆ ಹಾಕ್ತೀನಿ. ಅಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ, ನಾಳೆ ಹಾಕ್ತೀನಿ. ನಾಳೆ ಒಂದೆರಡು ವಿಡಿಯೋ, ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದರಲ್ಲೇ ನೋಡ್ಬೋದು ನೀವು. ಇಷ್ಟು ಗೌರಿ ಹಬ್ಬಕ್ಕೆ ಶಾಪಿಂಗ್ ಆಯಿತು. ಸೊ ನಾಳೆ ಹಬ್ಬದ ವ್ಲಾಗು ಕೂಡ ಹಾಕ್ತೀನಿ. ನಮ್ಮ ಮನೇಲಿ ಯಾವ ರೀತಿ ಚಿಕ್ಕದಾಗಿ ಗಣೇಶ ಕೂರಿಸಿ ಪೂಜೆ ಮಾಡಿದ್ವಿ ಅಂತ ಕೂಡ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.